ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೋನಿಶಾಸ್ ಕಿಚನ್. ಇವತ್ತಿನ ರೆಸಿಪಿ ಹಿಸುಕಿದ ಅವರೆಬೇಳೆಯಿಂದ ಮಾಡಿರುವ ಕೋಡ್ಬಳೆ. ಇದ್ರ ಜೊತೆಗೆ ಕೆಂಪು ಚಟ್ನಿ ಮತ್ತು ಕಾಯಿ ಚಟ್ನಿ ಎರಡೂ ಮಾಡಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ರೆಸಿಪಿನ. ಇವಾಗಂತೂ ಅವರೆಕಾಯಿ ಸೀಸನ್ ಅಲ್ಲ, ಅದಕ್ಕೋಸ್ಕರ ಫಸ್ಟು 1 ಕಪ್ ಆಗೋಷ್ಟು ಅವರೆಬೇಳೆ, ಅದಕ್ಕೆ 2 ಕಪ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ಅವರೆಬೇಳೆ ನೀಟಾಗಿ ಮೆತ್ತವಾಗೋಷ್ಟು ಬೇಯಿಸ್ಕೊಳ್ಬೇಕು. ಸ್ವಲ್ಪ ಉಪ್ಪು, ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ಅದು ಇಸುಕಿರ್ತೀವಲ್ಲ, ಸಿಪ್ಪೆ ತೆಗ್ದಿರೋದ್ರಿಂದ ಬೇಗ ಬೇಯುತ್ತೆ. ನೋಡಿ, ಈ ಥರ ಬೆಂದಿರಬೇಕು. ಇಚ್ಕಿದ ತಕ್ಷಣ ಮೆತ್ತಗಾಗಬೇಕು. ಅದಕ್ಕೆ 1 ಕಪ್ಪಷ್ಟು ಕೊಬ್ಬರಿ, ಹಸಿ ಕೊಬ್ಬರಿ, 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 3 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಅದು ಒಂದು ನಿಮಿಷ ಬೇಯಿಸ್ಕೊಳ್ಬೇಕು. ಹಸಿ ಕೊಬ್ಬರಿ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ. ನೆಕ್ಸ್ಟು 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಒಂದು 1/4 ಕಪ್ಪಷ್ಟು ಚಿರೋಟಿ ರವೆ ಹಾಕಿ ಒಂದು 1 ನಿಮಿಷ ಅಷ್ಟು ಬೇಯಿಸ್ಕೊಳ್ಬೇಕು. ಯಾಕಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ಬೇಯಬೇಕು, ಅದಕ್ಕೋಸ್ಕರ. ನೀಟಾಗಿ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಅದು ಗಂಟೆಲ್ಲ ಹೋಗೋಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದು ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಅದು ನೀಟಾಗಿ ತಣ್ಣಗಾಗಲಿ, ಫುಲ್ ತಣ್ಣಗಾಗಲಿ ಬಿಡಿ. ತಣ್ಣಗಾದ್ಮೇಲೆ ನೀಟಾಗಿ ನಾದ್ಕೊಳ್ಬೇಕು. ಅದು ಗಂಟೆಲ್ಲ ಹೋಗೋಂಗೆ ನೀಟಾಗಿ ನಾದ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ನಾದ್ಕೊಂಡು ಈ ಥರ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಕೈಗೊಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಕೋಡ್ಬಳೆ ಆಗೋಷ್ಟು ಶೇಪಿಗೆ ಮಾಡ್ಕೊಡಿ. ನೀವು ಬೇಕಾದ್ರೆ ಸಣ್ಣದು ಮಾಡ್ಕೊಬೋದು. ನಾನು ದೊಡ್ಡದಾಗಿ ಮಾಡ್ತಾಯಿದ್ದೀನಿ. ನೋಡಿ, ನಾನು ಈ ಸೈಜಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲದನ್ನು ಹೀಗೆ ಮಾಡ್ಕೊಳ್ಬೇಕು. ಅವರೆಬೇಳೆ ಹಾಕಿರೋದ್ರಿಂದ ನೀಟಾಗಿ ನಾದ್ಕೊಳ್ಬೇಕು, ಇಲ್ಲಾಂದರೆ ಒಡ್ಕೊಳ್ಳುತ್ತೆ. ಎಣ್ಣೆ ಕರೆದ ತಕ್ಷಣ ಒಡ್ಕೊಳ್ಳುತ್ತೆ. ನೋಡಿ, ನಾನು ಫುಲ್ ಈ ಥರನೇ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಪ್ಯಾನಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಅದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇಸ್ಕಿದ ಅವರೆಬೇಳೆದು ಕೋಡ್ಬಳೆನ ಹಾಕಿ ಕರಿತಾ ಇದ್ದೀನಿ. ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು. ನೋಡಿ, ಅದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಗೋಲ್ಡನ್ ಕಲರ್ ಬರೋಷ್ಟು ತನಕ ಕರಿಬೇಕು. ನೋಡಿ, ಇದು ರೆಡಿ ಆಯಿತು ಕರೆದಿರೋದು. ನಾನು ಕೊಬ್ಬರಿ ಚಟ್ನಿ ಮತ್ತು ಕೆಂಪು ಚಟ್ನಿನ ಯೂಸ್ ಮಾಡ್ತೀನಿ. ಬೇಕಾದರೆ ನೀವು ಸಾಸ್ ಜೊತೆನೂ ತಿನ್ಬೋದು. ನೋಡಿ, ಅವರೆಬೇಳೆಯಿಂದ ವಡೆನೂ ಮಾಡ್ಬೋದು. ನಾನು ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು.